ಶುಭೋದಯ. ಎಲ್ಲವನ್ನು ಹೊಸದಾಗಿ ಮಾಡುತ್ತಿದ್ದೇನೆ. ಪ್ರಕಟಣೆಯ ಗ್ರಂಥ 21ನೇ ಅಧ್ಯಾಯ 2-5. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನ ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ, ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಎಲ್ಲವನ್ನ ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಈ 21ನೇ ಅಧ್ಯಾಯ ಹಾಗೂ 22ನೇ ಅಧ್ಯಾಯ ಈ ಒಂದು ಪುಸ್ತಕದಲ್ಲಿ ನಮಗೆ ನಿರೀಕ್ಷೆಯನ್ನ ಮೂಡಿಸುವಂತಹ ಒಂದು ಅಧ್ಯಾಯಗಳಾಗಿದೆ. ಯಾವ ರೀತಿಯಲ್ಲಿ ದೇವರು ನಮ್ಮ ಮಧ್ಯೆ ಹೊಸತನ್ನ ನಿರ್ಮಿಸುತ್ತಾನೆ, ಹೊಸ ವಿಷಯಗಳನ್ನು ಆತನು ಮೂಡಿಸುತ್ತಾನೆ ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡುತ್ತದೆ. ಈ ದರ್ಶನ ನಮಗೆ ಹೊಸದಾದಂತಹ ಯೆರೂಸಲೇಮು ಅದು ಇಳಿದು ಬರುವಂಥದ್ದನ್ನು ನಮಗೆ ತೋರಿಸಿಕೊಡುತ್ತಾನೆ. ಎಂದಿಗೂ ದೇವರು ತಾನು ಸೃಷ್ಟಿಸಿರುವಂತಹವುಗಳನ್ನು ಬಿಟ್ಟು ಬಿಡುವುದಿಲ್ಲ. ಬದಲಾಗಿ ಅದರ ಜೊತೆಗೆ ವಾಸಿಸಲು ನಮ್ಮ ಮಧ್ಯದಲ್ಲಿ ಬರುತ್ತಾನೆ ಅನ್ನುವಂಥದ್ದನ್ನ ತೋರಿಸುತ್ತದೆ. ಇಲ್ಲಿ ವಿಮೋಚನೆ ಎಂಬುದಾಗಿ ಹೇಳುವಾಗ ಈ ಲೋಕದಿಂದ ಅದು ತೆಗೆದು ಹಾಕುವಂಥದ್ದಲ್ಲ, ಬದಲಾಗಿ ಅದನ್ನು ನವೀಕರಿಸುವಂಥದ್ದು ದೇವರ ನಂಬಿಗಸ್ತಿಕೆಯ ಕಾರ್ಯ ಇದಾಗಿರ್ತದೆ ಎಂಬುದಾಗಿ ನಮಗೆ ತೋರಿಸಿಕೊಡ್ತದೆ. ಇಲ್ಲಿ ಈ ಪವಿತ್ರ ನಗರ ಅಂದ್ರೆ ಹೊಸ ಯೆರೂಸಲೇಮು ಕೆಳಗೆ ಇಳಿಯುವಂಥದ್ದು, ದೇವರ ಕಡೆಗೆ ಏರುವ ಮಾನವ ಆಕಾಂಕ್ಷೆಯನ್ನು ತಲೆ ಕೆಳಗೆ ಮಾಡ್ತದೆ. ಇಲ್ಲಿ ದೇವರೇ ನಮ್ಮ ಬಳಿಗೆ ಬರುವ ಆ ಉಪಕ್ರಮವನ್ನ ತೆಗೆದುಕೊಳ್ಳುತ್ತಾನೆ. ಈ ಚಲನೆ ಸೃಷ್ಟಿಯ ಒಳಿತನ್ನ ಮತ್ತು ಅದರ ಕುರಿತು ದೇವರ ಶಾಶ್ವತ ಉದ್ದೇಶವನ್ನ ದೃಢಪಡಿಸುತ್ತದೆ. ನಾವು ಅಂದುಕೊಳ್ಳುವಂತಹ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬೇರ್ಪಡಿಸುತ್ತದೆ. ಇಲ್ಲಿ ಮೊದಲ ಗಿತ್ತಿ ಹಾಗೂ ಮೊದಲಿಂಗನು ಎಂಬುದಾಗಿ ಹೇಳುವಾಗ ಅದರಲ್ಲಿ ಆಪ್ತತೆ ಹೇಗಿದೆ, ಆನಂದ ಹೇಗಿದೆ, ಹಾಗೂ ಮರುಕಲ್ಪಿತವಾದಂಥ ಸಂಬಂಧ ಹೇಗೆ ಬೆಸೆದಿದೆ ಅನ್ನುವಂಥದ್ದನ್ನು ತೋರಿಸಿಕೊಡುತ್ತದೆ. ಇಲ್ಲಿ ಹೊಸತು ಎಂಬುದಾಗಿ ಈ ದರ್ಶನದಲ್ಲಿ ನೋಡುವಾಗ ಅದು ಯಾವಾಗಲೂ ಸಂಬಂಧಾತ್ಮಕವಾಗಿರ್ತದೆ, ನಂತರ ರಚನಾತ್ಮಕವಾಗುತ್ತದೆ ಅನ್ನುವಂಥದ್ದನ್ನು ತೋರಿಸಿಕೊಡ್ತದೆ. ಈ ಒಂದು ವಾಕ್ಯ ಭಾಗದಲ್ಲಿ ದೇವರ ಸನ್ನಿಧಿಯ ವಾಗ್ದಾನವಿದೆ. ಮರಣ, ಶೋಕ, ಅಳಲು ಮತ್ತು ನೋವು ಇಲ್ಲಿ ಸ್ಪಷ್ಟವಾಗಿ ಹೆಸರಿಸಲಾಗಿದೆ. ಅವುಗಳನ್ನು ನಿರ್ಲಕ್ಷಿಸುವುದಿಲ್ಲ ಅಥವಾ ಆತ್ಮೀಕರಿಸಿ ತಳ್ಳಿ ಹಾಕುವುದಿಲ್ಲ. ಬದಲಾಗಿ ಸತ್ಯವೇದವು ದುಃಖವನ್ನ ಗಂಭೀರವಾಗಿ ಪರಿಗಣಿಸುತ್ತದೆ. ಅದರ ಆಳ ಮತ್ತು ವಿನಾಶಕಾರಿತನವನ್ನ ಒಪ್ಪಿಕೊಳ್ಳುತ್ತದೆ. ಆದರೆ ಈ ವಾಸ್ತವ್ಯಗಳಿಗೆ ಶಾಶ್ವತತೆಯನ್ನ ಎಂದಿಗೂ ನೀಡಲಾಗುವುದಿಲ್ಲ. ದೇವರ ಸನ್ನಿಧಿಯೇ ಅವುಗಳ ಅಂತ್ಯವನ್ನ ತರುತ್ತದೆ, ನಿರಾಕರಣೆಯಿಂದಲ್ಲ ಗುಣಪಡಿಸುವಿಕೆಯಿಂದ ಎಂಬುದಾಗಿ ತೋರಿಸಿಕೊಡುತ್ತದೆ. ಇಲ್ಲಿ ಹೊಸತನವು ಸಂಪೂರ್ಣವಾಗಿದೆ. ಅದು ಸೃಷ್ಟಿಯ ಸರ್ವವ್ಯಾಪಿ ಗಾಯಗಳನ್ನು ವ್ಯಕ್ತಿಗಳು ಮತ್ತು ಸಮುದಾಯಗಳು ಹೊತ್ತಿಕೊಂಡಿರುವ ವೈಯಕ್ತಿಕ ಗಾಯಗಳನ್ನು ಸ್ಪರ್ಶಿಸುತ್ತದೆ. ನಾನು ಎಲ್ಲವನ್ನ ಹೊಸದಾಗಿ ಮಾಡುತ್ತಿದ್ದೇನೆ ಎಂಬುದಾಗಿ ಹೇಳುವಾಗ ಆ ಘೋಷಣೆ ವರ್ತಮಾನ ಕಾಲದಲ್ಲಿದೆ, ಅಂದರೆ ಈಗ ನಡೆಯುತ್ತಲಿದೆ. ನವೀಕರಣವು ಕೇವಲ ಭವಿಷ್ಯದ ನಿರೀಕ್ಷೆಯಲ್ಲ, ಅದು ಈಗಾಗಲೇ ನಡೆಯುತ್ತಲಿದೆ. ನಾವು ಕೇಳಿದಂತಹ ಎಲ್ಲ ವಾಕ್ಯ ಭಾಗಗಳು ಹೊಸತನ ಎಂಬುದಾಗಿ ಹೇಳುವಾಗ ಅದು ಮುಂದೆಂದೋ ಆಗುವಂಥದ್ದಲ್ಲ, ಈಗಾಗಲೇ ಆರಂಭಗೊಂಡಿರುವಂಥ ಕಾರ್ಯ ಎಂಬುದಾಗಿ ನಮಗೆ ತೋರಿಸಿಕೊಟ್ಟಿದೆ. ಹಾಗಾಗಿ ಈ ದಿನದ ವಾಕ್ಯವೂ ಸಹ ಆ ಹೊಸತನವು ನನ್ನಲ್ಲಿ, ನಮ್ಮಲ್ಲಿ, ನಮ್ಮೆಲ್ಲರಲ್ಲಿ ಕಾರ್ಯ ಮಾಡಬೇಕು, ಆ ನಿರೀಕ್ಷೆಯನ್ನು ಪೋಷಿಸುವಂತಹ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ತೋರಿಸುವಂಥದ್ದಾಗಿರ್ತದೆ. ಇಲ್ಲಿ ಈಗಾಗಲೇ ಆಗೋಗಿದೆ ಅಥವಾ ಇನ್ನಷ್ಟು ಆಗಿಲ್ಲ ಅನ್ನುವಂತಹ ಈ ಒಂದು ಮಾತಿನ ಮಧ್ಯದಲ್ಲಿ ನಂಬಿಕೆಯನ್ನ, ಕ್ರಿಯಾಶೀಲತೆಯನ್ನ, ಸ್ಥೈರ್ಯವನ್ನ ಅನುಭವಿಸುವಂತಹ ರೀತಿಯಲ್ಲಿ ನಮ್ಮನ್ನ ಆಹ್ವಾನಿಸುವಂಥದ್ದು ಆಗಿರ್ತದೆ. ಈ ದರ್ಶನದಲ್ಲಿ ನಮಗೆ ಕಾಣಸಿಗುವಂತಹ ಆ ಸಂಬಂಧ
ದೇವರ ನಿವಾಸವು ಮಾನವರ ನಡುವೆ ಇದೆ. ರಕ್ಷಣೆ ಎಂದರೆ ದೂರದ ಲೋಕದಲ್ಲೆಲ್ಲೋ ಒಂದು ಕಡೆ ಇಲ್ಲ, ಅದು ದೇವರೊಂದಿಗೆ ಸಹವಾಸವಾಗಿರುವಂತಹ ಸ್ಥಳದಲ್ಲಿರುತ್ತದೆ. ದೇವರ ಸಮೀಪತೆ ವಾಸ್ತವಿಕತೆಯನ್ನ ಮರುವ್ಯಾಖ್ಯಾನಿಸಿ ಜೀವನ, ದುಃಖ ಮತ್ತು ನಿರೀಕ್ಷೆಯ ಅರ್ಥವನ್ನ ಹೊಸದಾಗಿ ರೂಪಿಸುವಂಥದ್ದಾಗಿರ್ತದೆ. ದೇವರು ಮಾನವರ ನಡುವೆ ವಾಸಿಸುವುದು ಮಾನವ ಘನತೆ, ಸೇರಿಕೆ ಮತ್ತು ಉದ್ದೇಶವನ್ನ ಮರುಸ್ಥಾಪಿಸುವಂಥದ್ದಾಗಿರ್ತದೆ. ಹಾಗಾಗಿ ನಾವು ನೋಡಿಕೊಂಡಂತಹ ಈ ಎಲ್ಲ ವಾಕ್ಯ ಭಾಗಗಳಲ್ಲೂ ಹೊಸತನ ಎಂಬುದಾಗಿ ಹೇಳುವಾಗ ದೇವರು ನಮ್ಮ ಮಧ್ಯದಲ್ಲಿ ಅದನ್ನು ರೂಪಿಸುತ್ತಾನೆ. ನಾವಿರುವಂತಹ ಈ ಮುರಿದು ಹೋಗಿರುವಂತಹ ಲೋಕದಲ್ಲಿ ರೂಪಿಸುತ್ತಾನೆ. ಮುರಿದು ಹೋಗಿರುವಂತಹ ಸಂಬಂಧಗಳ ಮಧ್ಯದಲ್ಲಿ ರೂಪಿಸುತ್ತಾನೆ. ನಾನು ಎಲ್ಲವನ್ನ ಹೊಸದಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ದೇವರು ನಮ್ಮ ಮಧ್ಯದಲ್ಲಿ ಇದೆಲ್ಲದರ ಮಧ್ಯದಲ್ಲಿ ಕಾರ್ಯ ಮಾಡಿ ನಮ್ಮನ್ನ ಹೊಸಬರನ್ನಾಗಿ ಮಾಡುತ್ತಾನೆ ಅನ್ನುವಂಥದ್ದನ್ನು ತೋರಿಸುವಂಥದ್ದಾಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.